ನಮ್ಮ ಜೊತೆ ಸಚಿವರಾದಂಥ ಸಂತೋಷ್ ಲಾಡ್ ಅವರಿದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಪೆಹಲ್ಗಾಮ್ ನಮಗಂತೂ ಕರಳು ಕಿತ್ತು ಬಂದಂಗೆ ಆಯಿತು. ಒಂದು ಫೋಟೋ ನಿಮ್ಗೆ ಹೇಗೆ ಅನ್ನಿಸ್ತು ಸರ್? ನೀವು ಹೋಗಿ ಡೈರೆಕ್ಟಾಗಿ ನೋಡಿದ್ರಿ, ಹೇಗೆ ಅನ್ನಿಸ್ತು? ನೀನು ಹೇಳ್ದಂಗೆ ಅದು ಎರಡನೇ ಮಾತೇ ಇಲ್ಲ. ಕರಳು ಒಂದೇ ಅಲ್ಲ, ತಲೆನೋವು ಕಿತ್ಕೊಂಡು ಹೋಗ್ತಕ್ಕಂಥ ಆ ವಿಷಯ ಅದು. ಅಲ್ಲಾಗಿರ್ತಕ್ಕಂಥ ಇನ್ಸಿಡೆಂಟು ಯಾವತ್ತೂ ಮರಿಲಿಕ್ಕಾಗೋದಿಲ್ಲ. ಎಸ್ಪೆಷಲಿ ಯಾರು ಜನರನ್ನ ಭಾಳ ಹತ್ತಿರದಿಂದ ನೋಡಿದ್ದಾರೆ, ಯಾರು ಅವ್ರ ಫ್ಯಾಮಿಲಿನ ಲೂಸ್ ಮಾಡ್ಕೊಂಡಿದ್ದಾರೆ, ಮಕ್ಕಳು ತಂದೆನ ಕಳ್ಕೊಂಡಿದ್ದಾರೆ, ಹೆಂಡತಿ ಗಂಡನ ಕಳ್ಕೊಂಡಿದ್ದಾರೆ. ಇದು 0 ಪಾಯಿಂಟ್ನಲ್ಲಿ ಫೈರಿಂಗ್ ಆಗಿರ್ತಕ್ಕಂಥದ್ದು, ಕ್ರಾಸ್ ಫೈರಿಂಗ್ ಆಗಿರ್ತಕ್ಕಂಥದ್ದು, ಜನ ಓಡಿ ಬಂದಿರತಕ್ಕಂಥದ್ದು, ಕೆಲವು ನಿದರ್ಶನಗಳನ್ನ ನೋಡ್ತಾ ಇದ್ದರೆ ಇದು ಮಾತಿನಲ್ಲಿ ಹೇಳೋಕ್ಕಾಗೋದಿಲ್ಲ. ಆದರೆ ವಿಶೇಷವಾಗಿ ಕೆಲವು ಹೆಣ್ಮಕ್ಳು ಅವ್ರನ್ನ ರಿಟಾಲಿಯೇಟ್ ಮಾಡಿರ್ತಕ್ಕಂಥದ್ದು, ಗಟ್ಟಿಯಾಗಿ ಮಾತನಾಡಿರ್ತಕ್ಕಂಥದ್ದು, ನನ್ನ ಗಂಡನ ಕೊಲ್ಲಬೇಡ, ನನ್ನ ಕೊಲ್ಲು, ನನ್ನನ್ನು ಕೂಡ ಕೊಲ್ಲು ಅಂತ ಹೇಳಿರ್ತಕ್ಕಂಥ ಇನ್ನು ಈ ಹೆಣ್ಮಗಳಿದ್ದಾಳೆ. ಈ ದೇಶದ ಹೆಣ್ಮಗಳು ಮಾತ್ರ ಈ ಥರ ಮಾತನಾಡಲಿಕ್ಕೆ ಸಾಧ್ಯ ಅಂತ ನಾನು ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆಬಯಸ್ತೀನಿ. ಸರ್, ಈ ಘಟನೆ ನೋಡ್ತಿದ್ರೆ ಎಲ್ಲೋ ಒಂದು ಕಡೆ ಭದ್ರತೆ ವೈಫಲ್ಯ ಇರ್ಬೋದಾ? ಹೇಗೆ ನಿಮ್ಗೇನು ಅನಿಸುತ್ತೆ ಸರ್? ಅಲ್ಲಿ ಹೋಗಿ ನೋಡಿ ಪ್ರತ್ಯೇಕದರ್ಶಿ ಅಂತಲೇ ಹೇಳ್ಬೋದು ನೀವು. ಯಾವುದೇ ಈ ಥರ ಟೆರರಿಸ್ಟ್ ಆ್ಯಕ್ಟಿವಿಟೀಸ್ ಆದಾಗ ಇಂಟೆಲಿಜೆನ್ಸ್ ಫೇಲಿಯರ್ ಅಂತ ಹೇಳ್ಬೋದು, ಅಥವಾ ಸಿಸ್ಟಮ್ ಫೇಲಿಯರ್ ಅಂತ ಒಪ್ಪಕೊಳ್ಳೇಬೇಕು. ಅದನ್ನು ಬೇರೆ ಬೇರೆ ಯಾವ ಮಾರ್ಗಗಳೇ ಇಲ್ಲ. ಯಾವುದೇ ಫೇಲಿಯರ್ ಇರಲಿ, ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಯಾವುದೇ ಸರ್ಕಾರಗಳಿದ್ದಾಗ ಫೇಲಿಯರೇ. ಅದು 100% ಇಂಟೆಲಿಜೆನ್ಸ್ ಫೇಲಿಯರ್ ಆಗಿದೆ. ಆಮೇಲೆ ಸೆಕ್ಯೂರಿಟಿ ಬ್ರೀಚ್ ಕೂಡ ಆಗಿದೆ. ಈಗ ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರ ಎಲ್ಲೋ ಏನು ಹೇಳ್ತಾರೆ, ಯಾವುದೇ ಘೋಷಣೆ ಕೂಡ ಮಾಡಿಲ್ಲ. ರಾಜ್ಯ ಸರ್ಕಾರ ಮಾಡಿದೆ, ಅದಕ್ಕೂ ಒಂದಷ್ಟು ಟೀಕೆಗಳು ಬರ್ತಿದ್ದಾವೆ. ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಅಲ್ಲ, ಅವರು ಟೀಕೆ ಮಾಡಲಿಕ್ಕೆ ಅವರಿಗೆ ಅವಕಾಶ ಇದೆ. ಬಟ್ ಆದರೂ ಕೂಡ ಟೀಕೆ ಮಾಡೋಕ್ಕಿಂತ ಮುಂಚೆ ಅವರು ನೋಡ್ಕೋಬೇಕಲ್ಲ, ಕೇಂದ್ರ ಸರ್ಕಾರದಿಂದ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತ ಅವರು ನೋಡ್ಕೋಬೇಕಲ್ಲ. ಸರ್, ಮೊನ್ನೆ ಅಷ್ಟೇ ಏನು ಕೇಂದ್ರ ಸಚಿವರು ಏನಿದ್ದಾರೆ ಸೋಮಣ್ಣ ಅವ್ರು ಏನು ಹೇಳಿದ್ರು, ಮೋದಿ ಅವರು ನೋಡ್ಕೊಳ್ತಾರೆ, 24 ಗಂಟೆ ಅಷ್ಟರಲ್ಲಿ ಆ್ಯಕ್ಷನ್ ತಗೊಳ್ತಾರೆ ಅಂತ ಹೇಳಿದ್ರು. ಈಗ ಒಂದೆಲ್ಲೋ ಒಂದು ಕಡೆ ನೀರಿನ ಮಾರ್ಗ ಆಗಿರ್ಬೋದು, ಒಂದಷ್ಟುಗಳನ್ನು ಕಡಿತಗೊಳಿಸಿದ್ದಾರೆ. ಇದೆಲ್ಲ ಒಂದು ಕಡೆ ಯುದ್ಧಕ್ಕೆ ಕಾರಣ ಆಗ್ಬೋದಾ ಸರ್? ನೀರಿನ ಮಾರ್ಗ ಕಮ್ಮಿ ಆಗಿದೆ ಅಂತ ಯಾರು ನೋಡ್ಯಾರ? ನೀವು ನೋಡಿರಾ? ಟಿವಿಯಾಗ ತೋರಿಸೋದು ಇವೆಲ್ಲ. 24 ಗಂಟೆ ಆ್ಯಕ್ಷನ್ ಅಂದರೆ ಟಿವಿಯಾಗ ತೋರಿಸೋದು ನೋಡಿ. ಇದು ಈ ದೇಶದಲ್ಲಿ ನಾನು ಅದೇ ಹೇಳೋದು, BJP ಏನು ದೊಡ್ಡ ಫೈನಲ್ ಅಲ್ಲ, ಕಾಂಗ್ರೆಸ್ ಏನು ಫೈನಲ್ ಅಲ್ಲ. ಈ ದೇಶದ ವ್ಯವಸ್ಥೆಗಳನ್ನು ಕಾನೂನಾತ್ಮಕವಾಗಿ, ಸಂವಿಧಾನಾತ್ಮಕವಾಗಿ ಚರ್ಚೆಗಳಾಗಬೇಕು. ಎಲ್ಲ ಸರ್ಕಾರಗಳು ಬಂದಾಗ ಕೆಲವಾರು ಚಾಲೆಂಜಸ್ಗಳು ಬರ್ತವೆ, ಅದನ್ನು ಮೀರಿ ದೇಶ ನಿಂದಿರಬೇಕು. ಅಂಥ ಒಂದು ದೇಶ, ಅಂಥ ಒಂದು ಯುವ ದೇಶ ನಮ್ದು ಆಗಬೇಕನ್ನೋದು ನನ್ನ ವಾದ. ಅದನ್ನು ಬಿಟ್ಟುಕೊಂಡು ಬೆಳಗ್ಗಿಂದ ಸಾಯಂಕಾಲವರೆಗೆ ಕೇಂದ್ರ ಸರ್ಕಾರ ತಪ್ಪುಗಳನ್ನು ಮುಚ್ಚಲಿಕ್ಕೆ ಯಾವುದೋ ಒಂದು ಅಜೆಂಡಾ ಹಿಡ್ಕೊಂಡು ಬೆಳಗ್ಗಿಂದ ಸಾಯಂಕಾಲವರೆಗೆ ಮಾತನಾಡ್ತಕ್ಕಂಥದ್ದು ಸರಿಯಲ್ಲ. ಇದಿಷ್ಟು ಸಂತೋಷ್ ಲಾಡ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಯೋಗೇಶ್ ಜೊತೆ ಐಶ್ವರ್ಯ, ಅಶ್ವೇಗ ನ್ಯೂಸ್, ಬೆಂಗಳೂರು.